ಯಾಕ್ರಿ ರಾಹುಲ್ ಗಾಂಧಿ ಅವರೇ 10 ನಿಮಿಷ ಟೈಮ್ ಇಲ್ವಾ ನಿಮಗೆ? ಕರ್ನಾಟಕಕ್ಕೆ 10 ನಿಮಿಷ ಟೈಮ್ ಕೊಡೋದಕ್ಕೂ ನಿಮ್ಮ ಬಳಿ ಟೈಮ್ ಇಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ. ಯಾಕ್ರಿ ರಾಹುಲ್ ಗಾಂಧಿ ಅವರೇ 10 ನಿಮಿಷ ಟೈಮ್ ಇಲ್ವಾ? ಕರ್ನಾಟಕಕ್ಕೆ 10 ನಿಮಿಷ ಟೈಮ್ ಕೊಡೋದಿಲ್ವಾ ನೀವು? ಒಂದ್ ಕಡೆ ಬರ, ಇನ್ನೊಂದ್ ಕಡೆ ರಣಭೀಕರ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ. ತಮಿಳುನಾಡಿಗೆ ನಿತ್ಯ ನೀರು ಹರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ ಕರ್ನಾಟಕದ ಮೇಲೆ. ಸಾಲು ಸಾಲು ಸಮಸ್ಯೆಗಳಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕರೆಲ್ಲ ದೆಹಲಿಯಲ್ಲಿದ್ದಾರೆ. ಜನರ ಗೋಳು ಕೇಳೋರಿಲ್ಲ. ನಿಮಗೆ 10 ನಿಮಿಷ ಟೈಮ್ ಇಲ್ವಾ? ರಾಹುಲ್ ಗಾಂಧಿ ನಿರ್ಲಕ್ಷ್ಯದ ವಿರುದ್ಧ ಈಗ ಕನ್ನಡಿಗರ ಆಕ್ರೋಶ ಭುಗಿಲೆದ್ದುತ್ತಾ ಇರುವಂತದ್ದು. ಯಾಕ್ರಿ ರಾಹುಲ್ ಗಾಂಧಿ ಅವರೇ 10 ನಿಮಿಷ ಟೈಮ್ ಇಲ್ವಾ ನಿಮ್ಗೆ? ಕರ್ನಾಟಕಕ್ಕೆ 10 ನಿಮಿಷ ಟೈಮ್ ಕೊಡೋದಿಲ್ವಾ? ಒಂದ್ ಕಡೆ ಬರ, ಇನ್ನೊಂದ್ ಕಡೆ ರಣಭೀಕರ ಪ್ರವಾಹದ ಭೀತಿ. ತಮಿಳುನಾಡಿಗೆ ನಿತ್ಯ ನೀರು ಹರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಸಾಲು ಸಾಲು ಸಮಸ್ಯೆಗಳು ಉಂಟಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಹೇಳೋರಿಲ್ಲ ಕೇಳೋರಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಜನರ ಗೋಳನ್ನ ಕೇಳೋರು ಯಾರು? ನಮಗೆ 10 ನಿಮಿಷ ಟೈಮ್ ಇಲ್ಲ ಅಂತಂದ್ರೆ ಏನ್ ಹೇಳಬೇಕು? ರಾಹುಲ್ ಗಾಂಧಿ ನಿರ್ಲಕ್ಷ್ಯದ ವಿರುದ್ಧ ಈಗ ಕನ್ನಡಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಕನಿಷ್ಠ 10 ನಿಮಿಷ ಕೂಡ ಟೈಮ್ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಕರ್ನಾಟಕಕ್ಕೆ 10 ನಿಮಿಷ ಟೈಮ್ ಕೊಡೋದಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಒಂದ್ ಕಡೆ ಬರ ಇರುವಂಥದ್ದು, ಮತ್ತೊಂದ್ ಕಡೆ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದೆ. ಯಾಕೆ ನಿಮಗೆ ಸಿಗ್ತಾ ಇಲ್ಲ? 10 ನಿಮಿಷ ಇಲ್ವಾ? ತಮಿಳುನಾಡಿಗೆ ನಿತ್ಯ ನೀರು ಹರಿಸ್ಬೇಕಂತೆ. ಮೊದಲೇ ನಮ್ಮ ರಾಜ್ಯದಲ್ಲೇ ಮಳೆ ಆಗ್ತಾ ಇಲ್ಲ ಅಂತ ಇಲ್ಲಿನ ರಾಜ್ಯದ ಅನ್ನದಾತರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡಿ ಬಾರದ ಸಮಯ. ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ಕಾದು ಸುಸ್ತಾದ ನಾಯಕರು 3 ದಿನ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರೂ ಸಿಗ್ತಾ ಇಲ್ಲ ರಾಹುಲ್. ಡಿಕೆಶಿ, ಸಿದ್ದು, ಹರಿಪ್ರಸಾದ್ ಜೊತೆಗೆ ಶಾಸಕರ ದೆಹಲಿ ದಂಡಯಾತ್ರೆ. ನಿನ್ನೆ ಖರ್ಗೆ ಮನೆಯಲ್ಲಿ ನಿಗದಿಯಾಗಿತ್ತು ಕ್ಲೈಮ್ಯಾಕ್ಸ್ ಮೀಟಿಂಗ್. ರಾಹುಲ್ ಗಾಂಧಿ ಬಂದಿಲ್ಲ ಅಂತ ಇಂದಿಗೆ ಸಭೆ ಮುಂದೂಡಿಕೆಯಾಗಿದೆ. ಇವತ್ತು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇಂದಾದ್ರೂ ಕೈ ನಾಯಕರ ಭೇಟಿಗೆ ಸಮಯ ಕೊಡ್ತಾರಾ ರಾಹುಲ್ ಗಾಂಧಿ ಅನ್ನುವಂತಹ ಪ್ರಶ್ನೆ. ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು ಕೂಡಿ ಬಾರದ ಸಮಯ. ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ಕಾದು ಸುಸ್ತಾಗ್ತಿದ್ದಾರೆ ನಾಯಕರು. 3 ದಿನ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರು ಕೂಡ ಸಿಗ್ತಾ ಇಲ್ಲ ರಾಹುಲ್ ಗಾಂಧಿ. ಡಿಕೆಶಿ, ಸಿದ್ದು, ಹರಿಪ್ರಸಾದ್ ಜೊತೆಗೆ ಶಾಸಕರ ದೆಹಲಿ ದಂಡಯಾತ್ರೆ ಮುಂದುವರಿತಾ ಇದೆ. ನಿನ್ನೆ ಖರ್ಗೆ ಮನೆಯಲ್ಲಿ ಈ ಒಂದು ಕ್ಲೈಮ್ಯಾಕ್ಸ್ ಮೀಟಿಂಗ್ ನಿಗದಿಯಾಗಿತ್ತು. ಆದ್ರೆ ರಾಹುಲ್ ಗಾಂಧಿಯವರು ಬಂದಿರಲಿಲ್ಲ ಅಂತ ಈ ಸಭೆ ಇವತ್ತಿಗೆ ಮುಂದೂಡಿಕೆ ಆಗಿರುವಂತದ್ದು. ಇಂದಾದ್ರೂ ಕೈ ನಾಯಕರ ಭೇಟಿಗೆ ಸಮಯ ಕೊಡ್ತಾರಾ ರಾಹುಲ್ ಗಾಂಧಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಕೊಡ್ತಾರೋ ಇಲ್ವೋ, ಸಿಗ್ತಾರೋ ಇಲ್ವೋ? 3 ದಿನದಿಂದ ಇನ್ನೂ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನೇನು ಇವತ್ತು ಸಿಗ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಇವತ್ತು ಗುರುವಾರ, ಇನ್ನೇನು ನಾಳೆ ಶುಕ್ರವಾರ, ಇನ್ನ ಸೋಮವಾರಕ್ಕೂ ಹೋದ್ರೂ ಹೋಗಬಹುದು, ಹೇಳೋದಕ್ಕೆ ಬರಲ್ಲ. ಇನ್ನ ಸಚಿವ ಸಂಪುಟದಲ್ಲಿ ವಿಸ್ತರಣೆಯಲ್ಲಿ ಈ ಒಂದು ಮಂತ್ರಿಯಾಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಗಮನಿಸ್ತಾ ಹೋಗೋದಾದ್ರೆ ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದ ಶಾಸಕರಾಗಿದ್ದಾರೆ. ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದ ಶಾಸಕರು. ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಶಾಸಕರಾಗಿದ್ದಾರೆ. ಮಂತ್ರಿಯಾಗುವಂತಹ ಲಿಸ್ಟ್ ಇದು. ಸಲೀಂ ಅಹಮದ್ ಪರಿಷತ್ನ ಸದಸ್ಯರಾಗಿದ್ದಾರೆ. ಜೊತೆಗೆ ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದ ಶಾಸಕರಾಗಿರುವಂಥದ್ದು. ಇನ್ನು ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ನೇರ ಸಂಪರ್ಕದಲ್ಲಿ. ಜೀವನ್, ಇದೀಗ ದೆಹಲಿಯಲ್ಲಿ ಇದ್ರೂ ಕೂಡ ನಾಯಕರು ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಯಾಕೆ? ಕಾರಣ ಏನು? ಏನು ಈ ಒಂದು ವಿಚಾರವಾಗಿ ಸಾಕಷ್ಟು
ಸಾಕಷ್ಟು ಪ್ರಯತ್ನಗಳು ಡಿ ಕೆ ಶಿವಕುಮಾರ್ ಆಗಿರ್ಬೋದು ರಾಜ್ಯ ನಾಯಕರಿಂದ ನಡೀತಾ ಇರುವಂಥದ್ದು. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ. ಯಾಕಂದರೆ ಸಂಸತ್ ಅಧಿವೇಶನದಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಸಿಗ್ತಿಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಕಾಡ್ತಿರುವಂಥದ್ದು ಗಂಗಾ. ಯಾಕಂದರೆ ರಾಜ್ಯದಲ್ಲಿ ಭೀಕರ ಬರ ಒಂದು ಕಡೆ ಆದರೆ, ಇನ್ನು ಮಹಾರಾಷ್ಟ್ರದಲ್ಲಿ ಭೀಕರ ಮಳೆ ಆಗಿರ್ಬೋದು, ಆ ಒಂದು ಭಾಗದಿಂದ ಏನು ನಮ್ಮ ಕರ್ನಾಟಕದ ಬೆಳಗಾವಿ ಭಾಗಕ್ಕೆ ಹೆಚ್ಚು ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. ಈ ಒಂದು ಸಾಕಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ನಡಿಬೇಕಾದ್ರೆ, ಸಾಕಷ್ಟು ಕಷ್ಟಗಳು ಸಂಕಷ್ಟಗಳು ರಾಜ್ಯದಲ್ಲಿ ಇರಬೇಕಾದ್ರೆ, ಇನ್ನು ಒಂದು ಕಡೆ ಕಾವೇರಿ ನೀರನ್ನು ಏನು ತಮಿಳುನಾಡಿಗೆ ಬಿಡಬೇಕು ಅನ್ನೋ ಒಂದು ಮಾತನ್ನು ಏನು ಹೇಳಿದೆ, ಆ ಒಂದು ವಿಚಾರವಾಗಿಯೂ ಕೂಡ ಸಾಕಷ್ಟು ಫೈಟ್ ನಡೀತಾ ಇರೋಂಥದ್ದು. ಆ ಒಂದು ವಿಚಾರ ಹೋರಾಟಗಳು ಪ್ರತಿಭಟನೆಗಳು ಸಾಕಷ್ಟು ನಡೀತಾ ಇದೆ. ಈ ಹೊತ್ತಲ್ಲಿ ರಾಜ್ಯ ನಾಯಕರೆಲ್ಲ ಅಂದರೆ ಶಾಸಕರಾಗಿರ್ಬೋದು, ಸಿ ಎಂ ಆಗಿರ್ಬೋದು, ಮಾಜಿ ಸಿ ಎಂ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಹೋಗಿ ದೆಹಲಿಗೆ ಕೂತಿರುವಂಥದ್ದು. ಸದ್ಯ ವಿಪರ್ಯಾಸ ಏಕೆ ಇದೆ ಅಂದರೆ ರಾಜ್ಯದ ಜನತೆ ಬಗ್ಗೆ ಯಾರಾದರೂ ಏನೂ ಅರಿತಿಲ್ವಾ ಜನರ ಬಗ್ಗೆ? ರಾಜ್ಯದ ನಾಯಕರು, ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವರು ಜನರ ಬಗ್ಗೆ ಏನು ಕಾಳಜಿ ವಹಿಸ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಮೂಡ್ತಿರುವಂಥದ್ದು. ಇದ್ರ ಜೊತೆಗೆ ಈ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಪೂರ್ಣಗೊಳಿಸಬೇಕಾಗಿರುವಂಥದ್ದು. ಈ ಒಂದು ಪೂರ್ಣಗೊಳಿಸಲಿಕ್ಕೆ ಅವ್ರಿಗೆ ಟೈಮ್ ಸಿಗ್ತಿಲ್ವಾ? ಟೈಮ್ ಸಿಕ್ಕಿದ್ರು ಯಾಕಂದರೆ ಅವರು ಏನು ಕಡೆ ಸಂಪುಟ ಪುನರ್ರಚನೆ ಅಷ್ಟೇ ಅಲ್ಲದೆ ರಾಜ್ಯದ ಜನರ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ರಾಜ್ಯದಲ್ಲಿ ಮತದಾನ ಪ್ರಭು ಅಂತ ಏನು ಮತದಾರರು ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿರ್ತಾರೆ. ಇಲ್ಲಿ ಬೇಗ ಒಂದು ಕಡೆ ಈಗ ಅವರ ಸಂಪುಟನೂ ಪೂರ್ಣಗೊಳ್ತಿಲ್ಲ, ಇತ್ತ ಆಗ್ತಿರುವಂಥ ಕಷ್ಟಗಳು, ಜನರಿಗೆ ಆಗ್ತಿರೋ ಕಷ್ಟಗಳಿಗೂ ಕೂಡ ಪೂರ್ಣವಾದಂತಹ ಪರಿಹಾರ ಸಿಗ್ತಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಯಕರು ಹೋಗಿ ದೆಹಲಿಯಲ್ಲಿ ಕೂತಿರುವಂಥದ್ದು ಜನರಿಗೆ ಜನರನ್ನು ಕೆರಳಿಸಿರುವಂಥದ್ದು, ರಾಜ್ಯದ ಜನರನ್ನ. ಜೊತೆಗೆ ಕಾವೇರಿ ನೀರು ವಿವಾದ ಇರ್ಬೋದು, ಈ ಒಂದು ವಿಚಾರಗಳು ಎಲ್ಲ ಸಾಕಷ್ಟು ತೊಂದರೆಗಳಾಗ್ತಿದೆ. ಆದರೆ ಈ ಒಂದು ವಿಚಾರವಾಗಿ ಏನು ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಡ್ತಿಲ್ಲ ಅನ್ನೋದು ಬಹುಮುಖ್ಯವಾದ ಪಾತ್ರ. ಇದು ಇನ್ನಾದರೂ ಇದನ್ನೆಲ್ಲ ಅರ್ಥಕೊಂಡು ಈಗಲಾದರೂ ಸಮಯವನ್ನು ಕೊಡ್ತಾರಾ ಕಾಂಗ್ರೆಸ್ ನಾಯಕರಿಗೆ ಏನೊಂದು ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ, ಅಥವಾ ಮತ್ತಷ್ಟು ದಿನ ಮುಂದೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗಂಗಾ. ಎಸ್, ಧನ್ಯವಾದ ಜೀವಂತ್ ತಮ್ಮೆಲ್ಲ ಮಾಹಿತಿಗಾಗಿ.